ವರ್ಷದಂತೆ ಈ ವರ್ಷವೂ ಕೂಡ ಬಸವೇಶ್ವರ ಗಾಯತ್ರಿ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವವನ್ನು ಮಾಡಿದ್ದೀರಾ. ಬಹಳ ವಿಭಿನ್ನ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ದಾರೆ. ಇದರ ಮಹತ್ವ ಏನು? ಮಹತ್ವ ಅಂತಲ್ಲ, ಇದೊಂದು ಆಚರಣೆ ಅಷ್ಟೇ. ಈ ದೇವಸ್ಥಾನ 1718ರಲ್ಲಿ ನಮ್ಮ ಪೂರ್ವಜರು 300 ವರ್ಷಗಳ ಹಿಂದೆ ಈ ಜಾಗವನ್ನು ಪರ್ಚೇಸ್ ಮಾಡಿದಾಗ 2 ಸಣ್ಣ ದೇವಸ್ಥಾನಗಳಿತ್ತು. ಅಂದ್ರೆ ನಮ್ಮ ಜಮೀನಲ್ಲೇ ಒಂದು ಆಂಜನೇಯ, ಇನ್ನೊಂದು ಬಸವೇಶ್ವರ. ಆ 2 ವಿಗ್ರಹಗಳನ್ನ ನಾನು ಈಗ ಶೇಖರಣೆ ಮಾಡಿ ಇಟ್ಟುಕೊಂಡಿದ್ದೇನೆ. ಈ ದೇವಸ್ಥಾನಗಳನ್ನ ನಾವು ಸತತವಾಗಿ ಈ ಮನೆಯಿಂದ ಪೂಜೆ ಮಾಡಿಕೊಂಡೇ ಬರ್ತಿದ್ವಿ. ಹಾಗಾಗಿ ಈ ಊರು ಬೆಳೆದಾಗೆ, ಜನಸಂಖ್ಯೆಯು ಬೆಳೆದಾಗೆ, ಇಲ್ಲಿನ ದೇವಸ್ಥಾನಗಳಿಗೆ ಒಂದು ಹಳ್ಳಿಯ ಮೆರುಗು ಕೊಡೋದಕ್ಕಿಂತ ಸಿಟಿಯ ಮೆರುಗು ಕೊಡೋಣ ಅಂತ ಈ ದೇವಸ್ಥಾನವನ್ನ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ 14 ವರ್ಷದ ಹಿಂದೆ. ಆ ದೇವಸ್ಥಾನನ, ಹಳೆಯ ದೇವಸ್ಥಾನವನ್ನ ತೆಗೆದು ಈಶ್ವರನನ್ನು ಇಲ್ಲಿ ಬಸವೇಶ್ವರ ಅಂತ, ಅಷ್ಟಮಂಗಲದಲ್ಲಿ ಬಂದ ಹಾಗೆ ಒಂದು ಗಾಯತ್ರಿ, ಒಂದು ಗಣಪತಿ, ಯಥಾಸ್ಥಿತಿ ಆಂಜನೇಯನನ್ನು ಅಲ್ಲಿ ಪ್ರತಿಷ್ಠೆ ಮಾಡಿದ್ವಿ. ಇಲ್ಲಿ ಒಂದು ಹುತ್ತ ಇದ್ದಿದ್ರಿಂದ ಒಂದು ನಾಗರನ್ನು ಸಹ ನಾವು ಪ್ರತಿಷ್ಠೆ ಮಾಡಿದ್ವಿ. ತದನಂತರ ಲಕ್ಷ್ಮೀ ನರಸಿಂಹ ನಾನು ಪ್ರತಿಷ್ಠೆ ಮಾಡಬೇಕು ಅಂತ ಹೇಳಿದಾಗ ನನಗೊಂದು ಒಳ್ಳೆ, ಅಲ್ಲಿ ಒಂದು ಸಣ್ಣ ವಿಗ್ರಹ ಇತ್ತು, ಅದು ಸುತ್ತಲಿಕ್ಕೆ ದೇವಸ್ಥಾನನ ಜನಕ್ಕೆ ಬೇಕು ಅಂತ. ಆಗ ನಮ್ಮ ರಾಮನ ವಿಗ್ರಹವನ್ನು ಕೆತ್ತಿದಂತ ಮೈಸೂರಿನ ಆ ಹುಡುಗ ನಾನು ಕೇಳಿದೆ, ನೋಡಪ್ಪ ನನಗೊಂದು ಲಕ್ಷ್ಮೀ ನರಸಿಂಹ ಸರ್, ನೀವು ದೇವಸ್ಥಾನ ತೆಗೀರಿ, ತೆಗೆದು ಕಟ್ಟಿ ಅಷ್ಟರೊಳಗಡೆ ನಾನು ವಿಗ್ರಹ ಮಾಡಿಕೊಡ್ತೀನಿ. ಆ ಹುಡುಗ ಬಂದು ಆ ವಿಗ್ರಹವನ್ನ ಮಾಡಿಕೊಟ್ರು. ಇದು ನಮ್ಮ ಲಕ್ಷ್ಮೀ ನರಸಿಂಹನ ವಿಗ್ರಹವನ್ನ ನಾವು ಪ್ರತಿಷ್ಠೆ ಮಾಡಿದ್ವಿ. ಈ ದೇವಸ್ಥಾನವನ್ನು ಕಟ್ಲಿಕ್ಕೆ ಹೋದಾಗ ಹಿಂದ್ಗಡೆ ಮುನೇಶ್ವರ ಉದ್ಭವ ಆಯ್ತು. ಜಡೆ ಮುನೇಶ್ವರ ಅಂತ ಹೇಳಿ ಅದನ್ನ ದೊಡ್ಡವರೆಲ್ಲ ವಿಚಾರಣೆ ಮಾಡುವಾಗ ಜಡೆ ಮುನೇಶ್ವರ ಬಟ್ ಅಲ್ಲಿ ಒಂದು ದೇವ್ರು ಇರ್ತಾರೆ ಅಂತ ಅಷ್ಟಮಂಗಲದಲ್ಲಿ ಹೇಳಿದ್ರು. ನಮ್ಗೇನು ಅರ್ಥ ಆಗಿರ್ಲಿಲ್ಲ. ಅದಾದ್ಮೇಲೆ ನಮ್ಗೆ ಗೊತ್ತಾಯ್ತು ಇಲ್ಲಿ ಮುನೇಶ್ವರ ಉದ್ಭವ ಆಗಿದೆ. ನಾಗರ ಕಲ್ಲುಗಳು, ಅದೇ ರೀತಿ ನವಗ್ರಹಗಳನ್ನು ಈ ವರ್ಷ ಪ್ರತಿಷ್ಠಾಪನೆಯನ್ನ ಮಾಡಿದ್ವಿ. ಅದಾದ ಮೇಲೆ ಈ ದೇವಸ್ಥಾನ ಇಷ್ಟು ವರ್ಷಗಳಿಂದ ಪ್ರತಿನಿತ್ಯ ಹೋಮ ಹವಗಳನ್ನು ಮಾಡಿ, ಗಣಹೋಮವನ್ನು ಸಮೇತ ಬೆಳಿಗ್ಗೆ ಎದ್ದು ಗಣಹೋಮ ಮಾಡಿ ಆಮೇಲೆ ಅಭಿಷೇಕ ಮಾಡಿ ನಾವು ಕಂಟಿನ್ಯೂಸ್ ಆಗಿ ಯಾವ ರೀತಿ ಈ ಪೂಜಾ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಹೇಳಿ ನಮಗೆ ದೊಡ್ಡವರು ತಿಳಿಸ್ಕೊಟ್ರೋ ತಂತ್ರಿಗಳು, ಅದೇ ರೀತಿ ಮಾಡ್ಕೊಂಡು ಬಂದಿವಿ. ವಾರ್ಷಿಕೋತ್ಸವವನ್ನು ವರ್ಷ ಮಾಡ್ತಾ ಇದ್ದೀವಿ. ಶಿವರಾತ್ರಿ, ಗಣಪತಿ ಇಂಥ ಹನುಮ ಜಯಂತಿ, ಗಣಪತಿ ಪೂಜೆ, ಮತ್ತೆ ಲಕ್ಷ್ಮೀ ನರಸಿಂಹ ಜಯಂತಿ ಎಲ್ಲ. ಆದ್ರೆ ವಿಶೇಷವಾಗಿ ನಾಗನಿಗೆ ನಾವು ನಾಗಸೇವೆಯನ್ನು, ಈಗ ನಾಳೆ ಇದೆ, ನಾಗಸೇವೆಯನ್ನು ಮಾಡ್ತೇವೆ. ನಾಗ ದರ್ಶನವನ್ನು ಮಾಡ್ತಾರೆ ವರ್ಷ. ನಮ್ಮ ದೇವಸ್ಥಾನದಲ್ಲಿ ಸಾವಿರಾರು ಆಶ್ಲೇಷ ಬಲಿಗಳು ನಡೆದಿರ್ಬೋದು. ಮತ್ತೆ ನಮ್ಮ ದೇವಸ್ಥಾನದ ಆಚಾರ್ಯರು, ಮುಖ್ಯ ಪುರೋಹಿತರು, ಅವರ ಸಿಬ್ಬಂದಿ, ಅವರ ಹುಡುಗರು ಒಟ್ಟಿಗೆ
ನಮ್ಗೆ ವಿಗ್ರಹಗಳನ್ನ ಈ ಕಳಸಗಳನ್ನು ಇಟ್ಟು ವರ್ಷಕ್ಕೆ 2 ಸಾರಿ ನಾವು ದೇವರಿಗೆ ಕುಂಭಾಭಿಷೇಕವನ್ನು ಮಾಡೋದನ್ನು ಪದ್ಧತಿಯನ್ನು ಅಳವಡಿಸ್ಕೊಂಡು ವಿಶೇಷವಾಗಿ ನಾವು ಈ ಡಿಸೆಂಬರ್ ಅಲ್ಲಿ ವಾರ್ಷಿಕೋತ್ಸವದಲ್ಲಿ ಒಂದ್ಸಲಿ ಮಾಡ್ತೇವೆ. ತದನಂತರ ಯಾವುದಾದ್ರೂ ಒಂದು ಫಂಕ್ಷನ್ ಅಲ್ಲೂ ಸಹ ನಾವು ಮಾಡ್ತೇವೆ. ಅದರಿಂದ ಭಕ್ತಾದಿಗಳು ಸುತ್ತಮುತ್ತ ಹಳ್ಳಿಗಳಿಂದ ಮತ್ತೆ ಬೆಂಗಳೂರಿನಿಂದ ಸಹ ಇಲ್ಲಿ ಬರ್ತಾರೆ. ಈ ನಾವು ಇಲ್ಲಿ ಕ್ಲೀನ್ ಆಗಿ ಇಟ್ಟಿರೋದ್ರಿಂದ ಜನಗಳು ಬರ್ತಾರೆ, ಅವ್ರಿಗೆ ಎಲ್ಲೂ ಒಂದು ಚೂರು ಧೂಳಿಲ್ಲ, ನೆಲದಲ್ಲೂ ಕುತ್ಕೋತಾರೆ. ನಿಮ್ಗೆ ಚೇರುಗಳು ಇದಾವೆ, ಅಲ್ಲೂ ಕುತ್ಕೋತಾರೆ. ಮತ್ತೆ ದೇವಸ್ಥಾನದಲ್ಲೂ ಕುತ್ಕೋತಾರೆ. ಒಂದು ಪಿಲ್ಲರ್ ಇಲ್ಲದೆ ನಾವು ಕಟ್ಟಿದ್ವಿ, ಇಲ್ಲೂ ಸಹ ಕುತ್ಕೋತಾರೆ. ಸುಮಾರು ನಮಗೆ ಏನಿಲ್ಲ ಅಂತ ಹೇಳಿದ್ರು, ಈಗ ತಿರುಪತಿಯಲ್ಲೂ ದರ್ಶನ ಆದಾಗ ಶಿವರಾತ್ರಿಯಲ್ಲಿ 70,000 to 75,000 ಜನ ದರ್ಶನ ಮಾಡ್ತಾರೆ. ನಮಗೆ ಅದು ಗೊತ್ತೇ ಆಗೋದಿಲ್ಲ ಯಾವ ರೀತಿ ಬಂದ್ರು ಅಂತ. ಫುಲ್ ಆಗಿ ಬರ್ತಾರೆ, ಇಲ್ಲಿ ತಿರುಗ್ತಾರೆ, ಹಿಂಗ್ ಬರ್ತಾರೆ, ಆ ಕಂಬಿಗಳಿಂದ ಹೋಗ್ತಾರೆ, ಅಲ್ಲಿಂದ ಆಚೆ ಹೋಗಿ ಅಲ್ಲಿ ದೇವರಿಗೆ ಅವರು ಅಭಿಷೇಕವನ್ನು ಮಾಡಿ ಅಲ್ಲಿಂದ ಆಚೆ ಹೋಗ್ತಾ ಇರ್ತಾರೆ ಪ್ರಸಾದ ಸ್ವೀಕರಿಸಿ. ಆ ರೀತಿ ಈ ಟೆಂಪಲ್ ಅಲ್ಲಿ ವಿಶೇಷವಾಗಿ ಲಕ್ಷಾಂತರ ಜನಕ್ಕೆ ದರ್ಶನ ಕೊಡ್ತಾ ಇರ್ತಕ್ಕಂಥ ಈ ಭಗವಂತನಿಗೆ ಏನಪ್ಪಾ ಅಂದ್ರೆ ಏನು ಕೆಲಸ ಆಗ್ಬೇಕೋ ಅವಾಗಲೇ ಆಗ್ಬಿಡ್ತದೆ. ವಿಶೇಷ ಪೂಜೆಗಳು, ಎಷ್ಟೋ ಜನ ಬೇರೆ ಕಡೆಯಿಂದ ಬಂದಂತ ಜನ ಬ್ರಾಹ್ಮಣರು ಬಂದು ಇಲ್ಲಿ ಪೂಜೆ ಮಾಡ್ತಾರೆ. ಎಷ್ಟು ಸಾವಿರಾರು ಜನ ಇಲ್ಲಿ ಬಂದು ಆ ಜನವಾರ ಪೂಜೆಯನ್ನು ಮಾಡ್ತಾರೆ, ಜನವಾರವನ್ನ ಹಾಕೊಳ್ತಾರೆ, ಇಲ್ಲೇ ಹಾಕೊಳ್ತಾರೆ. ಇಲ್ಲಿ ಪೂಜೆಗೂ ತುಂಬಾ ಬಯಲಿರೋದ್ರಿಂದ ಇಲ್ಲಿ ಒಂದು 2-3 ಸಲಿ ಆ ಜನವಾರ ಪೂಜೆಯನ್ನು ಮಾಡಿ ಅವ್ರಿಗೆ ನಾವು ಪ್ರಸಾದವನ್ನು ಸಹ ಕೊಡ್ತೀವಿ. ಹಾಗಾಗಿ ಈ ದೇವಸ್ಥಾನನ ಇಲ್ಲಿ HSR ಬಡಾವಣೆ ಒಬ್ಬರೇ ಅಲ್ಲ, ಸುತ್ತಮುತ್ತಲು ಜನನು ಬಂದು ದರ್ಶನ ಮಾಡಿಕೊಂಡು ಅವರು ಈ ದೇವರಲ್ಲಿ ಆಶೀರ್ವಾದವನ್ನು ಪಡ್ಕೊಂಡು ತೃಪ್ತಿಯಾಗಿ ಆಚೆ ಹೋಗ್ತಾರೆ. ಅದು ನಮ್ಮ ಸ್ವಂತ ಜಾಗ ಆಗಿ, ಸ್ವಂತ ದೇವಸ್ಥಾನ ಆಗಿ, ಇದು ಪಬ್ಲಿಕ್ಗೆ ನಾವು ಕೊಟ್ಟಿರೋದ್ರಿಂದ ಅವರು ಸಂತೃಪ್ತಿಯಿಂದ ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗೋದೇ ನಮಗೆ ಸಂತೋಷ. ಅದು ಉಜ್ಜಯಿನಿಯಿಂದ ಅರ್ಚಕರು ಯಾವಾಗಲೂ ಬರ್ತಾರೆ. ಇಲ್ಲಿ ಭಸ್ಮಾರತಿ ಮಾಡೋದಾಗಿರ್ಲಿ, ಈ ಒಳ್ಳೊಳ್ಳೆ ಪೂಜೆಗಳು ಮಾಡೋದಾಗಿರ್ಲಿ, ಇದನ್ನೆಲ್ಲ ಮಾಡ್ತಾರೆ. ಇವತ್ತು ಬಂದಿದ್ದಾರೆ ಅವರು, ರಾತ್ರಿ ನಿನ್ನೆ ಭಸ್ಮಾರತಿ ಮಾಡಿದ್ರು, ಈಗ್ಲೂ ಹೋಮ ಮಾಡ್ತಾ ಹೋಗ್ತಾ ಇದ್ರು. 3 days ಯಾವಾಗ್ಲೂ ವಾರ್ಷಿಕೋತ್ಸವವನ್ನು 3 ದಿನ ಮಾತ್ರ, 3 ದಿನ ಮಾಡ್ತೀವಿ. ಇದು ನಮ್ಮ ನವರಾತ್ರಿಗಳನ್ನ 10 ದಿನ 9 ದಿನ 10 ದಿನ ಮಾಡ್ತೀವಿ. ಶಿವರಾತ್ರಿಯನ್ನ 1 ದಿನ ಮಾಡ್ತೀವಿ. ಈ ರೀತಿ ಎಲ್ಲ ಪೂಜೆಗಳನ್ನು 1 ದಿನ ಮಾಡ್ಕೊಂಡು ಹೋಗ್ತೀವಿ. ಈ ದೇವಸ್ಥಾನದಲ್ಲಿ ಆಗಾಗ ಧಾರ್ಮಿಕ ಆಚರಣೆಗಳು, ಪೂಜೆಗಳು ನಡೀತಾನೆ ಇರುತ್ತೆ. ಮುಂದೆ ಫ್ಯೂಚರ್ ಅಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನ ಮಾಡಬೇಕು? ಇಲ್ಲಿ ಎಲ್ಲ ತರದ ಕಾರ್ಯಕ್ರಮಗಳು ನಡೀತಾನೆ ಇರ್ತದೆ. ಆ ದೇವರಿಗೆ ಏನು ಬೇಕು ಅನಿಸ್ಕೋತದೆ ಅದನ್ನು ಜನನು ಮಾಡ್ತಾರೆ, ನಾವು ಮಾಡಿಸ್ತೀವಿ. ಇದೇನು ಈ ದೇವರಿಗೆ ಇವತ್ತಲ್ಲ, ತಲತಲಾಂತರಗಳಿಂದ ಅವ್ರಿಗೆ ಏನು ಅನ್ನಿಸ್ತದೆ ಅದನ್ನ ಆವಾಗ್ಲೇ ಆಗ್ತದೆ. ಇಡೀ ದೇವಸ್ಥಾನ ಮತ್ತೆ ಈ ಜಾಗ ಇದೆಲ್ಲಾನು 6 ತಿಂಗಳಲ್ಲಿ ಮುಗಿಸ್ಕೊಂಡ್ರು ಅವರು. ಇಷ್ಟು ಫಾಸ್ಟ್ ಆಗಿದ್ದು. ಹಂಗಾಗಿ ಈ ದೇವರಲ್ಲಿ ಒಂದು ಶಕ್ತಿ ಇದೆ. ಆ ಶಕ್ತಿನ ಜನಗಳಲ್ಲಿ ತುಂಬ್ತಾರೆ. ಅವ್ರು ಏನ್ ಮಾಡ್ಬೇಕು ಅದನ್ನ ಅವ್ರು ಮಾಡಿಸ್ಕೋತಾರೆ. ನಾವು ಏನು ಟ್ರಸ್ಟಿಗಳಿದೀವಿ, ನಾವು ಯಾರ ಹತ್ರ ಡೊನೇಷನ್ ತಗೊಂಡಿಲ್ಲ, ಯಾರ ಹತ್ರ ₹1 ನಮಗ್ ಬೇಕಾಗೂ ಇಲ್ಲ. ನಾವು ಮಾಡಿದೀವಿ. ನಾನು ನಮ್ಮ ಅರ್ಚಕರಿಗೆ ಹೇಳಿದ್ದು ಅಷ್ಟೇ, ಅವರು ತಟ್ಟೆ ಹಿಡಿದು ದಕ್ಷಿಣೆ ತಗೊಂಡ್ರೆ ಅದು ಅವ್ರಿಗೆ ಕೊಟ್ಟು ಬಿಡಿ, ಯಾರಾದ್ರೂ ಉಂಡಿಗೆ ಹಾಕಿದ್ರೆ ಹಾಕಿ ಹೋಗ್ಲಿ ಅದನ್ನ. ಯಾಕಂದ್ರೆ 10-12 ಜನ ನಮ್ಮಲ್ಲಿ ಜನ ಇದ್ದಾರೆ, 2 ಮ್ಯಾನೇಜರ್ಗಳಿದ್ದಾರೆ. ಇವ್ರಿಗೆಲ್ಲ ಇಲ್ಲ, ನಾನು ಎಲ್ಲಾನು ಅವ್ರಿಗೆ ಕೊಟ್ಬಿಡ್ತೇನೆ. ಎಲ್ಲಾನು ತೃಪ್ತಿಯಿಂದ
ಪೂಜೆ ಮಾಡ್ತಾರೆ. ಒಬ್ಬರು ಈ ದೇವಸ್ಥಾನದಲ್ಲಿ ಅರ್ಚಕರು ಬಿಟ್ಟು ಹೋಗ್ಲಿಲ್ಲ. ಇಲ್ಲಿ ನೂರಾರು ಅರ್ಚಕರು ಇಲ್ಲಿ ಪೂಜೆಗಳು ಮಾಡ್ತಾರೆ. ತಿಂಗಳಲ್ಲಿ ನೂರಾರು ಅರ್ಚಕರು ಇಲ್ಲಿ ಹೋಮ ಅಭಿಷೇಕ ಹೋಮ ಹವನಗಳು ಎಲ್ಲ ಇಲ್ಲಿ ನೆರವೇರಿಸ್ತಾರೆ. ನಾವೇನು ಅವ್ರಿಗೆ ಕೊಡೋದೇನಿಲ್ಲ. ಅವ್ರಿಗೆ ಬಂದಂತ ಹಣ ಅವರೇ ತಗೊಂಡು ಹೋಗ್ಬೋದು ಇಲ್ಲಿ. ಅದರಿಂದ ಇವತ್ತು ಶಿವರಾತ್ರಿನಲ್ಲೂ ಅವ್ರು ತಟ್ಟೆ ಹಿಡ್ದಿದ್ದು ನಾವು ಯಾವತ್ತೂ ಇಸ್ಕೊಂಡಿಲ್ಲ. ಉಂಡಿಗೆ ಹಾಕು ಅಂತಾನು ಹೇಳಲ್ಲ. ಯಾರಾದ್ರೂ ಉಂಡಿಗೆ 1 ರೂಪಾಯಿ 10 ರೂಪಾಯಿ 100 ರೂಪಾಯಿ ಹಾಕಿದ್ರೆ ಅದು ಇಲ್ಲಿ ಇರ್ತದೆ. ಅದರಲ್ಲಿ ನಾವು ಒಂದು 10-12 ಜನ ಎಂಪ್ಲಾಯೀಸ್ ಇದ್ದಾರೆ ಇಲ್ಲಿ. ಆಚೆ ಒಂದು 2 ಸೆಕ್ಯೂರಿಟಿ ಇದ್ದಾರೆ, ತೊಳೆಯೋದಕ್ಕೆ ಗುಡಿಸೋದಕ್ಕೆ ಜನ ಇದ್ದಾರೆ. ಕ್ಲೀನ್ ಆಗಿ ಸೋಪ್ ವಾಟರ್ ಅದು ಇದು ಎಲ್ಲ ತೊಳಿತಾರೆ. ಶಾರ್ಟೇಜ್ ಬಂದಿದ್ದನ್ನ ನಮ್ಮ ಟ್ರಸ್ಟಿಗಳು ಹಾಕೊಂಡು ನಾವು ನಡೆಸ್ತಾ ಇದೀವಿ. ನಾವ್ ಯಾರ ಹತ್ರ ಡೊನೇಷನ್ ಕೇಳೋದಿಲ್ಲ. ದೇವರ ದರ್ಶನ ಮಾಡೋ ವ್ಯವಸ್ಥೆ ಇದೆ ಅಂತ ಹೇಳಿದ್ರಿ. ಕೊನೆಯದಾಗಿ ಭಕ್ತರಿಗೆ ಏನಾದರೂ ಹೇಳೋದಕ್ಕೆ ಬಯಸ್ತೀರಾ? ಭಕ್ತರಿಗೆ ನಮ್ಗಿಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ನಮ್ಮ ಟೆಂಪಲ್ ಅಲ್ಲಿ ಅವ್ರು ಯಾವ ರೀತಿ ಪೂಜೆಗಳು ಮಾಡ್ಕೊಂಡು ಹೋಗ್ಬೇಕು, ಯಾವ ರೀತಿ ಅವ್ರಿಗೆ ಏನೇನ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವ್ರಿಗೆ ಗೊತ್ತಿದೆ. ಅದರಿಂದ ಭಕ್ತರು ಅವರೇ ಬರ್ತಾರೆ. ನಮಗಿಂತ ಹೆಚ್ಚಿಗೆ ಅವರು ತೃಪ್ತಿಯಾಗಿ, ನೀವು ಎಷ್ಟು ಜನ ಬರ್ತಾರೆ ಇಲ್ಲಿ ಪ್ರತಿಯೊಬ್ಬರನ್ನು ಕೇಳಿ ತೃಪ್ತಿಯಾಗಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ನಮ್ಗೆ ಸಂತೃಪ್ತಿ ಆಗಿದೆ ಅಂತ ಹೇಳ್ಕೊತಾರೆ ಅಲ್ಲಿ. ಅಷ್ಟೇ ಸಾಕು. ಅದನ್ನ ನೋಡ್ಬೇಕಾದ್ರೆ ನೀವು ರಿವ್ಯೂಗಳು ನೋಡ್ಬೇಕು. ನಾವ್ ಯಾವತ್ತೂ ಒಂದು ಇದು ಮಾಡಿಲ್ಲ. ಅವರೇ ಬರ್ಕೋತಾರೆ, ಅವರೇ ಪೋಸ್ಟ್ ಹಾಕ್ತಾರೆ, ಅವರೇ ರಿವ್ಯೂ ಬರ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.